ಸನಾತನ ಧರ್ಮ ಅಂದರೆ ಏನು? ಸನಾತನ ಅಂತಂದರೆ ಆದಿ ಇಲ್ಲ, ಅದನ್ನು ಯಾರು ಹುಟ್ಟಾಕಿದ್ದಲ್ಲ ಅಂತ, ಅದು ಯಾವಾಗಲೂ ಇರುವಂಥದ್ದು. ಈ ಸನಾತನ ಧರ್ಮ ಅನ್ನೋದು ಧರ್ಮ ಅನ್ನೋದಕ್ಕಿಂತ ಹಿಂದೆ ಬಂದಿತ್ತ ಅಥವಾ ಆದ ನಂತರ ಬಂದಿತ್ತ? ಸತ್ಯವನ್ನು ಪ್ರತಿಪಾದಿಸುವುದೇ ಸನಾತನ ಧರ್ಮ. ಕಡಲು ಆವಿಯಾಗಿ ಮಳೆ ಸುರಿಸುತ್ತೆ ಅಂತ ಹೇಳೋದು ಎಷ್ಟು ಸತ್ಯನೋ, ಸನಾತನ ಧರ್ಮನೂ ಅಷ್ಟೇ ಸತ್ಯ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಈ ಧರ್ಮ ಅಂದರೆ ಏನು, ಈ ಧರ್ಮದ ಹಿಂದೆ ನಾವು ಸನಾತನ ಅಥವಾ ಹಿಂದೂ ಅಂತ ಹಾಕಿದಾಗ ಅದು ನಮ್ಮ ಧರ್ಮ ಆಗುತ್ತೆ. ಜನರಲ್ ಟರ್ಮ್ಸಲ್ಲಿ ಅಥವಾ ಸಾಮಾನ್ಯವಾಗಿ ಧರ್ಮ ಅಂದ್ರೇನು, ಅದರ ವ್ಯಾಪ್ತಿ ಎಷ್ಟಿದೆ, ಅದ್ರ ಬಗ್ಗೆ ನಾವು ಅಂದ್ಕೊಂಡಿರುವಂಥ ಅನೇಕ ವಿಚಾರಗಳು ಸುಳ್ಳಿರ್ಬೋದು ಅಥವಾ ತಪ್ಪಾಗಿ ನಾವು ಅವುಗಳನ್ನು ಅರ್ಥೈಸ್ಕೊಂಡಿರ್ಬೋದು. ಇವೆಲ್ಲವುಗಳ ಕುರಿತಾಗಿ ಇವತ್ತು ನಮ್ಮೊಂದಿಗೆ ಚರ್ಚೆ ಮಾಡಲು ನಮ್ಮೊಂದಿಗಿದ್ದಾರೆ ಅನಂತ ಕೃಷ್ಣ ಶರ್ಮಾ ಸರ್ ಅವರು. ಕಾರ್ಯಕ್ರಮಕ್ಕೆ ಸರ್ ನಿಮಗೆ ಸ್ವಾಗತ. ನಮಸ್ತೆ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಈ ಮೂಲಕ ಶುಭ ಹಾರೈಸ್ತೇನೆ. ನೀವು ಹೇಳಿದ ಹಾಗೆ ಧರ್ಮ ಅಂದರೆ ಏನು ಅಥವಾ ಧರ್ಮದ ಪರಿವಾಕ್ಯ ಏನು ಅಂತ ಯೋಚನೆ ಮಾಡೋದಾದರೆ, ನಾವು ಯಾವುದೇ ಕೆಲಸ ಕಾರ್ಯಗಳಲ್ಲಿರ್ಬೋದು ಅಥವಾ ಜಾತಿ ಪಂಥಗಳಲ್ಲಿರ್ಬೋದು, ಅದಕ್ಕೊಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರುತ್ತೆ. ಹಾಗೆ ನಮ್ಮ ಕರ್ತವ್ಯಗಳು ಕೂಡ ಇರುತ್ತೆ. ಒಂದು ಧರ್ಮದಲ್ಲಿ ನಾನು ಹುಟ್ಟಿದ್ದೀನಿ ಅಥವಾ ಒಂದು ಧರ್ಮವನ್ನು ನಾನು ಪಾಲಿಸ್ತೀನಿ ಅಂತಂದಾಗ ಅದಕ್ಕೊಂದು ಕಟ್ಟಳೆಗಳಿರುತ್ತೆ. ಇದು ಈ ರೀತಿ ಮಾಡಿದ್ರೆ ಸರಿ, ಈ ರೀತಿ ಮಾಡಿದ್ರೆ ತಪ್ಪು, ಈ ತಪ್ಪು ಸರಿ ಎನ್ನೋದೇ ನಿಜವಾ ಅಂತ ಯೋಚನೆ ಬರುತ್ತೆ. ಯಾಕೆಂತಂದರೆ ಒಂದು ಸಮಯದಲ್ಲಿ ಸರಿ ಇದ್ದಿದ್ದು ಇನ್ನೊಂದು ಸಮಯದಲ್ಲಿ ಅದೇ ಪರ್ಸನ್ನಿಗೆ ಬೇರೆ ಕಡೆ ತಪ್ಪಾಗಿ ಇದಾಗ್ಬೋದು. ಸರಿ ಮತ್ತು ತಪ್ಪುಗಳು ಆಯಾ ಸಮಯ ಮತ್ತು ಜಾಗಗಳಲ್ಲಿ ಆ ಪರ್ಸನ್ನಿಗೆ ಚೇಂಜ್ ಆಗ್ತದೆ ಹೊರತು ತಪ್ಪು ಸರಿ ಅನ್ನೋದು ಇರೋದಿಲ್ಲ. ಅದೇ ರೀತಿ ಧರ್ಮ ಅಂತ ನಾವು ಯೋಚನೆ ಮಾಡೋದಿದ್ರೆ, ಧರ್ಮ ಅಂದರೆ ಏನು? ಈಗ ನಾನು ಹುಟ್ಟಿದಾಗ ನಾನು ಒಬ್ಬನಿಗೆ ಮಗ ಆಗಿರ್ತೀನಿ. ಮಗನಾಗಿ ನನ್ನ ಕರ್ತವ್ಯಗಳೇನು ಅದನ್ನು ಪಾಲಿಸಿದಾಗ ಅದು ನನ್ನ ಧರ್ಮ. ಮಗನಾಗಿ ನನ್ನ ತಂದೆ ತಾಯಿಗಳಿಗಿರ್ಬೋದು ಅಥವಾ ನಾ ಸಹೋದರನಾಗಿ ನನ್ನ ಅಕ್ಕ ತಂಗಿಯರಿಗೋ ಅಣ್ಣ ತಮ್ಮಂದರಿಗೋ ನಾನು ಮಾಡುವಂಥ ಕೆಲಸಗಳು, ಅಥವಾ ನಾನು ಒಂದು ದೇಶದಲ್ಲಿ ಹುಟ್ಟಿದಾಗ ಆ ದೇಶದ ಧರ್ಮ ಏನಿದೆ, ಏನು ಹೇಳುತ್ತೆ ಒಬ್ರಿಗೆ, ಅಥವಾ ನಾನು ಮನುಷ್ಯನಾಗಿ ಹುಟ್ಟಿದಾಗ ನನ್ನ ಧರ್ಮ ಏನು ಹೇಳುತ್ತೆ, ಬೇರೆ ಯಾರಿಗೂ ತೊಂದರೆ ಮಾಡಬಾರ್ದು ಅಂತಲೋ ಅಥವಾ ಪ್ರಾಣಿ ಪಕ್ಷಿಗಳನ್ನ ಸರಿಯಾಗಿ ನೋಡ್ಕೊಳ್ಳೋಂತಲೋ ಅಥವಾ ನನ್ನ ಸುತ್ತಮುತ್ತ ಇರುವಂಥ ಪರಿಸರವನ್ನು ಕಾಪಾಡುವಂತಲೋ ಅಥವಾ ಬೆಳೆಸುವಂತಲೋ, ಇದು ನನ್ನ ಧರ್ಮ ಆಗಿರುತ್ತೆ. ಸೊ ಧರ್ಮದ ಪರಿವಾಕ್ಯ ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಆ ಧರ್ಮ ಸರಿನೋ ತಪ್ಪೋ, ಅಥವಾ ಅದನ್ನು ನಾವು ಹೋಗ್ತಾ ಇರೋ ದಾರಿ ಇದೆಯಲ್ಲ, ಅದು ಹೋಗ್ತಾ ಇರೋ ದಾರಿ ಸತ್ಯ ಇದೆಯೋ ಅಸತ್ಯ ಇದೆಯೋ ಅಂತ. ಧರ್ಮದ ಪರಿವಾಕ್ಯ ನಾವು ಹೇಳಬೇಕು ಅಂತಂದರೆ, ಈಗ ಬೆಂಕಿ ಇದೆಯಲ್ಲ, ಬೆಂಕಿ ಸುಡೋದು ಧರ್ಮ. ಅಕಸ್ಮಾತ್ ಬೆಂಕಿ ಸುಡದಲೇ ಇದ್ದರೆ, ಬೆಂಕಿ ಇದ್ದು ಅದು ಸುಡದಲೇ ಇದ್ದರೆ ಅದು ಧರ್ಮ ಅಲ್ಲ. ಗಾಳಿ ಇದೆಯಲ್ಲ, ಅದು ಪಸರಿಸೋದು ಧರ್ಮ ಅದರದ್ದು. ನೀರು ಹರಿಯೋದು ಧರ್ಮ. ಈ ರೀತಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಧರ್ಮ ಇದೆ. ಆ ಧರ್ಮದಲ್ಲಿ ನಾವು ನಡ್ಕೋತಾ ಇದ್ದೀವ, ಅದು ಇಂಪಾರ್ಟೆಂಟ್ ಆಗುತ್ತೆ ಧರ್ಮದ ಪರಿವಾಕ್ಯದಲ್ಲಿ. ಇದನ್ನು ನಾವು ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಅಂತ ಯೋಚನೆ ಯಾಕೆ ಮಾಡ್ತೀವಿ ನಾವು ಅಂತಂದರೆ, ಹಿಂದೂ ಧರ್ಮದ ಪರಿವಾಕ್ಯದಲ್ಲಿ ಅಥವಾ ಸನಾತನ ಧರ್ಮದ ಪರಿವಾಕ್ಯದಲ್ಲಿ ನಮಗೆ ಎಲ್ಲಿಗೂ ಯಾರಿಗೂ ತೊಂದರೆ ಮಾಡಬೇಡ, ಎಲ್ಲರನ್ನೂ ಪ್ರೀತಿಯಿಂದ ಕಾಣು, ಇದೇ ರೀತಿಯ ಪರಿಭಾಷೆನೇ ನಮಗೆ ಹೇಳ್ಕೊಟ್ಟಿರೋದು. ಆ ರೀತಿ ಹೇಳಿರೋದ್ರಿಂದ ನಮ್ಮ ಹಿಂದೂ ಧರ್ಮ ಅನ್ನೋದು ಒಂದು ಮೇರುವಾಗಿ ಕಾಣುತ್ತದೆ. ಬೇರೆ ಧರ್ಮಗಳಿಗೆ ಹೋಲಿಸಿದ್ರೆ ನಮ್ಮ ಹಿಂದೂ ಧರ್ಮ ಮೇರುವಾಗಿ ಕಾಣಿಸ್ತದೆ. ಅದು ನಮಗೆ ಹೆಮ್ಮೆಯೂ ಕೂಡ. ಯಾಕೆ ಅಂತಂದರೆ ಅದು ಸನಾತನ ಧರ್ಮ ಅಂತಂದರೆ ಅದಕ್ಕೆ ಆದಿ ಇಲ್ಲ, ಮುಂದೆ ಅಂತ್ಯನೂ ಇಲ್ಲ ಅನ್ನೋ ಒಂದು ಪರಿವಾಕ್ಯದಲ್ಲಿ. ಆಮೇಲೆ ಈ ಧರ್ಮ ಅಥವಾ ಈ ನಮ್ಮ ಜಾತಿ ಧರ್ಮಗಳಲ್ಲಿ ಬರುವಂಥ ವಿಚಾರಗಳಿದೆಯಲ್ಲ, ಅದು ದೈನಂದಿನ ಕೆಲಸಗಳಿಗೆ ಹೇಗೆ ನಾವು ಹೊಂದ್ಕೋತೀವಿ ಅಥವಾ ಹೇಗೆ ಅದನ್ನು ಪರಿಪಾಲಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತುಂಬ ಹಿಂದಕ್ಕೆ ಹೋದರೆ, ರಾಜರು ಇದ್ದ ಕಾಲದಲ್ಲಿ ಯೋಚನೆ ಮಾಡೋದಿದ್ರೆ ರಾಜಧರ್ಮ ಅಂತ ಇರ್ತಿತ್ತು. ರಾಜಧರ್ಮ ಏನು ಅಂತಂದರೆ, ಪ್ರಜೆಗಳನ್ನು ಪಾಲಿಸೋದು ರಾಜಧರ್ಮ. ಆದರೆ ಪ್ರಜೆಗಳಾಗಿ ಅವ್ರು ಏನು ಧರ್ಮ ಪಾಲಿಸ್ಬೇಕಿತ್ತು, ರಾಜನಿಗೆ ಬೇಕಾದ ವಿಚಾರಗಳನ್ನು ತಿಳಿಸೋದಿರ್ಬೋದು, ಅಥವಾ ಹೊರಗಡೆಯಿಂದ ಬರುವ ಶತ್ರುಗಳನ್ನು ವಿಚಾರ ಬಂದಾಗ ಅದನ್ನು ತಲುಪಿಸುವಂಥ ವಿಚಾರ ಆಗಿರ್ಬೋದು. ಆ್ಯಸ್ ಅ ಗುಡ್ ಸಿಟಿಸನ್ ಆಫ್ ಪ್ಲೇಸ್ ವೇರ್ ಎವರ್ ದೇ ಲೀವ್, ನಾವು ಆ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತ ಅನ್ನೋದ್ರೆ ಇದರಲ್ಲೂ ನೋಡಿ, ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋದು ನಾವು. ಈಗ ನಾನು ರೈತ ಅಂತ ಇರ್ತೀನಿ, ರೈತನಾಗಿ ಇರ್ತೀನಿ ಅಂತ ಇಟ್ಕೊಳ್ಳಿ. ರೈತನಾಗಿದ್ದಾಗ ರೈತನ ಧರ್ಮ ಏನು? ಬೆಳೆಯನ್ನು ಬೆಳೆಯೋದು ಕಾಲಕ್ಕೆ, ಅಂದರೆ ಮಳೆ ಯಾವ ಕಾಲಕ್ಕೆ ಬರೋದನ್ನು ಪರಿಗಣಿಸಿ ನಾವು
ಕೃಷಿಯನ್ನು ಮಾಡಿದ್ರೆ ಅದು ಧರ್ಮ ಆಗುತ್ತೆ, ಮಿಕ್ಕಿದೆ ಇಲ್ಲ ಅಂತಂದರೆ ಅದು ಧರ್ಮ ಆಗೋದಿಲ್ಲ. ಸೊ ಹಾಗಾಗಿ ನಾವು ಧರ್ಮದ ವಾಕ್ಯವನ್ನೇ ನಾವು ಇಟ್ಕೊಂಡು ಮಾತಾಡೋದಿದ್ರೆ, ಧರ್ಮ ಅನ್ನೋದು ನಾವು ಹೇಗಿರ್ತೀವಿ ಅದನ್ನು ನಾವು ನಡೆಸ್ತೀವಿ ಅನ್ನೋದು ಧರ್ಮ ಆಗುತ್ತೆ ಬಿಟ್ಟರೆ ಬೇರೆ ಏನು ಧರ್ಮ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಹಾಗಿದ್ರೆ ಈಗ ಧರ್ಮ ಅನ್ನೋದು ಈಗ ನೀವು ಹೇಳ್ದಂಗೆ ಈಗ ನಾನು ಏನು ಮಾಡಬೇಕು, ಈಗ ನಾನು ಒಂದು ತಂದೆಯಾಗಿ ಅಥವಾ ನನ್ನ ತಂದೆಗೆ ನನ್ನ ಮಗನಾಗಿ ಏನು ಮಾಡಬೇಕು ಅನ್ನೋದೇ ಧರ್ಮ ಆದರೆ, ಈ ಸನಾತನ ಧರ್ಮ ಅನ್ನೋದು ಆ ಒಂದು ಪದ ಧರ್ಮ ಅನ್ನೋದಕ್ಕಿಂತ ಹಿಂದೆ ಬಂದಿದ್ದ ಅಥವಾ ಧರ್ಮ ಅನ್ನೋದು ಆದ ನಂತರ ಬಂದಿದ್ದ? ಸನಾತನ ಅನ್ನೋದು ಎಂದಿಗೂ ಇರುವಂಥದ್ದು ಅಂತ ಅಷ್ಟೆ, ಎಂದಿಗೂ ಇರುವಂತಹ ಧರ್ಮ ಅಂತ. ಈಗ ಹಿಂದೂ ಧರ್ಮ ಅನ್ನೋದು ನಾನು ಹಿಂದೂ ಅಂತ ಗುರುತಿಸ್ಕೊಂಡ ನಂತರ ಬರುವಂಥ ವಿಚಾರ ಹಿಂದೂ ಧರ್ಮ ಅನ್ನೋದು. ಅದಾದಮೇಲೆ ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಅಥವಾ ಮುಸಲ್ಮಾನ ಧರ್ಮ ಇರ್ಬೋದು, ಯಾವುದೇ ಧರ್ಮಗಳು ಅದರ ಉಗಮ ಇದೆಯಲ್ಲ, ಅದರ ಉಗಮದ ನಂತರ ಹೇಳ್ಕೊಳ್ಳುವಂಥದ್ದು. ಅಂದರೆ ಸನಾತನ ಅಂತಂದರೆ ಎಟರ್ನಲ್, ಅದಕ್ಕೆ ಯಾವುದೂ ಆದಿ ಇಲ್ಲ, ಅದನ್ನು ಯಾರು ಹುಟ್ಟಾಕಿದ್ದಲ್ಲ ಅಂತ, ಅದು ಯಾವಾಗಲೂ ಇರುವಂಥದ್ದು. ಸತ್ಯವನ್ನು ಪ್ರತಿಪಾದಿಸುವುದೇ ಸನಾತನ ಧರ್ಮ. ಮಿಕ್ಕಿದ್ದೆಲ್ಲ ಏನು ಹೇಳ್ತೀವಿ ನಾವು ಆಗಿನ ಕಾಲಕ್ಕೆ, ಈಗ ನಾನು ಮುಸ್ಲಿಂ ಧರ್ಮ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಹೇಗೆ ಬಂತು ಅಂತ ಯೋಚನೆ ಮಾಡೋದಾದರೆ ಅದೊಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸನಾತನ ಧರ್ಮ ಅಂತ ಅನ್ನೋದು ಹಾಗಲ್ಲ. ಸನಾತನ ಧರ್ಮದಲ್ಲಿ ಹೇಗೆ ಅಂತಂದರೆ ನೀನು ಸತ್ಯವನ್ನು ಹೇಳು ಅಂತ ಹೇಳ್ತಾರೆ. ಅದು ಸತ್ಯ ಹಿಂದೂ ಧರ್ಮದಲ್ಲಿ ಹೇಳಿದ್ರು ಸತ್ಯನೇ, ಮುಸಲ್ಮಾನ ಧರ್ಮದಲ್ಲಿ ಹೇಳಿದ್ರು ಸತ್ಯನೇ, ಕ್ರಿಶ್ಚಿಯನ್ ಧರ್ಮದಲ್ಲಿ ಹೇಳಿದ್ರು ಸತ್ಯನೇ. ಸತ್ಯನೇ, ಅದು ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಳೆಗೆ ಬಂದಾಗ ನೀರು ಬರುತ್ತೆ ಅಂತ ಹೇಳಿದ್ರೆ, ಅಥವಾ ಕಡಲು ಆವಿಯಾಗಿ ಮಳೆ ಸುರಿಸುತ್ತೆ ಅಂತ ಹೇಳೋದು ಎಷ್ಟು ಸತ್ಯನೋ, ಸನಾತನ ಧರ್ಮನೂ ಅಷ್ಟೇ ಸತ್ಯ. ಅದರಲ್ಲಿ ನಾನು ಮುಂದೆ ಬರುವ ಅಥವಾ ನಾನು ಹುಟ್ಟಿದ ಕಾರಣಕ್ಕೋಸ್ಕರ ಒಂದು ಧರ್ಮವನ್ನು ಅದು ಧರ್ಮ ಅಂತ ಸ್ವೀಕರಿಸೋದು ಬಿಟ್ಟರೆ, ಮಿಕ್ಕದಂಗೆ ಸನಾತನ ಧರ್ಮ ಅನ್ನೋದು ಅದಕ್ಕೆ ಆದಿ ಅಂತ್ಯ ಇಲ್ಲ. ಅದಕ್ಕೆ ನಾವು ಯಾವ್ದು ಮೊದಲು ಬಂತು ಅಂತ ಹೇಳಿದ್ದಕ್ಕೆ ಕಷ್ಟ ಆಗುತ್ತೆ. ಸರ್, ಈಗ ಸನಾತನ ಧರ್ಮವನ್ನು ಅಥವಾ ಇನ್ನೊಂದು ಎಕ್ಸ್ಟೆಂಡ್ ಬೃಹತ್ ಇದರಲ್ಲಿ ಅದರ ವಿಸ್ತಾರ ರೂಪ ಹೇಗೆ ಅನ್ನೋದನ್ನು ಹೇಳ್ತೀರಾ? ವಿಸ್ತಾರ ರೂಪ ಅಂದರೆ ನೀವು ಯಾವ ರೀತಿ ಕೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಜನರಲ್ ಆಗಿ ಸರ್, ನಾನೊಬ್ಬ ಹಿಂದೂ ಆಗಿದ್ದು, ಈಗ ನನಗೆ ಹಿಂದೂ ಧರ್ಮದ ಬಗ್ಗೆ ನನಗೇನೆಲ್ಲ ಮಾಹಿತಿ ಇದೆ ಅನ್ನೋದು ನನಗೆ ಅರಿವಿದೆ. ಆದ್ರೂ ನಾನು ಸನಾತನ ಧರ್ಮ ಅಂತ ಒಂದು ಪರ್ಟಿಕ್ಯುಲರ್ ವರ್ಡ್ ಅಂತ ಬಂದಾಗ ಸನಾತನ ಧರ್ಮ ಅಂದರೆ ಏನು? ಸನಾತನ ಧರ್ಮ ಅಂತಂದರೆ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಪಾಲಿಸಲೇಬೇಕಾದ ಕೆಲವು ಕರ್ತವ್ಯಗಳು. ಈಗ ನಾನು ಈ ಮೊದಲೇ ಹೇಳಿದ ಹಾಗೆ, ನಾನು ಹುಟ್ಟಿನಿಂದ ಯಾರೋ ತಂದೆ ತಾಯಿಗಳಿಗೆ ಮಗನಾಗಿ ಹುಟ್ಟಿರ್ತೀನಿ. ನನ್ನ ಕರ್ತವ್ಯಗಳನ್ನು ನಾನು ಪಾಲಿಸ್ಬೇಕು. ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕರ್ತವ್ಯ ಪಾಲಿಸೋದಕ್ಕಿಂತ ಹಕ್ಕನ್ನು ಪಡ್ಕೊಳ್ಳೋದಿದೆಯಲ್ಲ, ಅದದ್ದೇ ಮೇನ್ ಆಗ್ತಾ ಇದೆ. ನಾನು ಕರ್ತವ್ಯ ಪಾಲಿಸಿದಾಗ ಒಂದೊಂದು ರೋಲ್, ನಾನು ಯಾವ ರೋಲ್ನಲ್ಲಿ ಆ್ಯಕ್ಟ್ ಮಾಡ್ತೀನಿ, ಇದು ಆ್ಯಕ್ಟ್ ಅಂತಲೇ ತಿಳ್ಕೊಳ್ಳೋಣ, ಆಯಿತಾ? ಜೀವನದಲ್ಲಿ ನಾವು ಒಂದೇ ಸಮಯಕ್ಕೆ 10 ರೋಲ್ ಮಾಡ್ತಾ ಇರ್ತೀವಿ. ಈಗ ನನ್ನ ತಂದೆ ತಾಯಿ ಇನ್ನೂ ಜೀವಂತ ಇದ್ದಾರೆ ಅಂತಂದರೆ, ಆ ಸಮಯದಲ್ಲಿ ನಾನು ಮಗನಾಗಿ ಅವರ ಜೊತೆ ವ್ಯವಹರಿಸುವಾಗ ನಾನು ಮಗನ ರೋಲ್ ಮಾಡ್ತಾ ಇರ್ತೀನಿ. ಒಂದು ಸ್ವಲ್ಪ ಸಮಯ ಕಳೆದ ಮೇಲೆ ನಾನು ಶಾಲೆಗೆ ಹೋಗ್ತೀನಿ. ಶಾಲೆಗೆ ಹೋದಾಗ ನನಗೆ ಸಹಪಾಠಿಗಳು ಸಿಗ್ತಾರೆ, ಜೊತೆಗೆ ಗುರುಗಳು ಸಿಗ್ತಾರೆ. ಆವಾಗ ನಾನು ಶಿಷ್ಯನಾಗಿ ಆ್ಯಕ್ಟ್ ಮಾಡ್ತೀನಿ, ಈ ಕಡೆ ಫ್ರೆಂಡ್ಸ್ಗಳಿಗೆ ಸಹಪಾಠಿಯಾಗಿ ಆ್ಯಕ್ಟ್ ಮಾಡ್ತೀನಿ. ಅದರಿಂದ ಮುಂದಕ್ಕೆ ಹೋದರೆ ನಾನು ಕೆಲಸ ಕಾರ್ಯಕ್ಕೆ ಹೋದಾಗ ನಾನು ಒಬ್ಬ ಕಂಪನಿಗೆ, ಯಾವ ಕಂಪನಿನಲ್ಲಿ ಇರ್ತೀನೋ ಆ ಕಂಪನಿಗೆ ಒಬ್ಬ ಸೇವಕ ಅಂತ ಕರಿಬೋದಾ ನಿಮ್ಮ ಇದರಲ್ಲಿ, ಅಥವಾ ನಾನು ಅಲ್ಲಿ ಎಂಪ್ಲಾಯಿ ಅಂತ ಕರೆದ್ರೆ, ಎಂಪ್ಲಾಯಿ ಏನು ಹೇಳ್ತೀವಿ ನಾವು, ಕೆಲಸಗಾರ. ಆ ಕೆಲಸಗಾರ ಇದ್ದಾಗ ಅದು ಒಂದು ಕೆಲಸ ಅಥವಾ ಅದು ಒಂದು ರೋಲ್. ಆ ರೋಲ್ನಲ್ಲೇ 4-6 ಹಂತಗಳು ಬರುತ್ತೆ. ಈಗ ಯಾವುದೇ ಕೆಲಸದಲ್ಲಿದ್ದಾಗ ನಾನು ಫಸ್ಟು ಏನು ಪ್ಯೂನ್ ಆಗಿರ್ತೀನ, ಅಥವಾ ಆಫೀಸರ್ ಆಗಿದ್ದೀನ, ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನ, CEO ಆಗಿದ್ದೀನಿ, ಏನೇ ಆಗಲಿ, ಅದು ಒಂದು ರೋಲ್ ಅಷ್ಟೇ. ಆ ರೋಲ್ಗೆ ತಕ್ಕನಾದ ಕರ್ತವ್ಯಗಳನ್ನು ನಾನು ಪಾಲಿಸ್ತಾ ಇದ್ದೀನ. ಅದಾದಮೇಲೆ ಮದುವೆ ಆಗ್ತೀನಿ. ಮದುವೆ ಆದಾಗ ನನ್ನ ಹೆಂಡತಿಗೆ ಗಂಡ ಆಗಿರ್ತೀನಿ, ಅಥವಾ ನನಗೆ ನಾನು ಒಂದು ಹೆಣ್ಣಾಗಿದ್ದರೆ ಹೆಣ್ಣಾಗಿ ನಾನು ಹೆಂಡತಿಯಾಗಿರ್ತೀನಿ ಒಬ್ಬ ಗಂಡನಿಗೆ. ಆ ರೋಲಲ್ಲಿ ನನ್ನ ಕೆಲಸ ಕಾರ್ಯಗಳೇನು. ಅದಾದ ಮೇಲೆ ಮುಂದಿನ ಎಲ್ಲ ವಿಚಾರಗಳು ಬಂದಾಗ ನಾನೊಬ್ಬ ತಂದೆ ಆಗ್ತೀನಿ ಅಗೇನ್, ಅಥವಾ ಅಜ್ಜ ಆಗ್ತೀನಿ. ಈ ರೋಲ್ನಲ್ಲಿ ನನ್ನ ಕರ್ತವ್ಯಗಳು ಏನಿದೆ ಅದನ್ನು ನಾನು ಪರಿಪಾಲಿಸ್ತಿದ್ದೀನ ಅನ್ನೋದು ಮೇನ್ ಇಂಪಾರ್ಟೆಂಟ್. ಸೊ ಈ ಸನಾತನ ಧರ್ಮದಲ್ಲಿ ನಮಗೆ ಹೇಳಿಕೊಟ್ಟಿರೋ ಪಾಠದ ಪ್ರಕಾರ, ಅಂದರೆ ಹೇಳಿಕೊಟ್ಟಿರೋ ಅಥವಾ ತಿಳ್ಕೊಂಡಿರೋ ಪಾಠದ ಪ್ರಕಾರ, ಈ ಮೊದಲು ಹೇಳಿದ ಹಾಗೆ ಯಾವ ಸಮಯದಲ್ಲಿ ಹೇಳಬೇಕು,
ಏನು ಮಾಡಬೇಕು, ನನ್ನ ನಾವು ಸನಾತನ ವಿಚಾರದಲ್ಲಿ ತಗೊಂಡಾಗ ನಾವು ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡ್ತೀವಿ. ಅಷ್ಟಾಂಗ ಯೋಗ ಅಂತ ಅಷ್ಟಾಂಗ ಯೋಗದಲ್ಲಿ ಹೇಳ್ತಾರೆ ಏನು ಯಮ ನಿಯಮ. ಆ ಯಮ ನಿಯಮ ಅಂದರೆ ಏನು ಅಂತ. ಈ ಯಮ ಅಂತಂದರೆ ನಾನು ಒಂದು ಸೊಸೈಟಿನಲ್ಲಿದ್ದಾಗ ಸೊಸೈಟಿಗೆ ಹೇಗೆ ಬೇಕೋ ಹಾಗೆ ನಡೆದುಕೊಳ್ಳುವ ಒಂದು ಪರಿಪಾಠ. ಈಗ ಹೇಗೆ ನಾನು ಹಲ್ಲುಜ್ಜುತ್ತೀನೋ ಬಿಡ್ತೀನೋ ನನಗೆ ಅವಶ್ಯಕತೆ ಇಲ್ಲ ಅಲ್ವಾ. ನಾನು ಹಲ್ಲುಜ್ಜದಲ್ಲೇ ಊಟ ಮಾಡ್ಬೋದು, ತೊಂದರೆ ಇಲ್ಲ, ಏನೂ ಆಗೋದಿಲ್ಲ, ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಆದರೆ ನಾನು ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ನಾನು ಬಾಯಿ ತೊಳೆದಲ್ಲೇ ಅವ್ರ ಜೊತೆ ಮಾತಾಡಿದಾಗ ನನ್ನ ಬಾಯಿ ದುರ್ಗಂಧ ಅವರಿಗೆ ಹೋಗಬಾರ್ದು ಅನ್ನೋದು ನಿಯಮ. ನಾನು ನಿಯಮವನ್ನು ಪಾಲಿಸಿದಾಗ ಆ ಯಮ ಇದೆಯಲ್ಲ, ಅಂದರೆ ನಾನು ಯಾರ ಜೊತೆ ಹೇಗೆ ವ್ಯವಹರಿಸಬೇಕು ಸೊಸೈಟಿನಲ್ಲಿದ್ದಾಗ ಅನ್ನೋದನ್ನು ಹೇಳೋದಿದೆಯಲ್ಲ, ಅದು ದೊಡ್ಡ ವಿಚಾರ. ನಾನು ಎಲ್ಲಿ ಅಂದರೆ ಅಲ್ಲಿ, ಈಗ ಎಲ್ಲರೂ ಹೇಳ್ತಾರೆ ಏನು ತೇಗ್ ಬರೋದು ಅಥವಾ ಅಪಾನವಾಯು ಹೋಗೋದು, ಊಟ ಆದಾಗ ಅಥವಾ ಎಲ್ಲರಿಗೂ ಗ್ಯಾಸ್ ಆದಾಗ ಅವೆಲ್ಲ ಇರುತ್ತೆ. ಆದರೆ ನಾವು ಒಂದು ಒಟ್ಟು ಅಂತ ಕುಳಿತಿದ್ದಾಗ ನಾವು ಆ ರೀತಿ ಮಾಡೋಕ್ಕೆ ಸಾಧ್ಯನಾ? ಯೋಚನೆ ಮಾಡ್ಬೇಕು. ಹಂಗಂತ ಮಾಡ್ದಲೇ ಇರೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಎರಡೂ ಇರ್ತದೆ. ಆದರೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ನಿಯಮ ಇದೆಯಲ್ಲ, ಅದನ್ನು ಪಾಲಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳ ಅದ್ಭುತವಾಗಿ ನಮಗಿರೋಂಥ ಪ್ರಶ್ನೆಗಳಾಗಲಿ ಹಾಗೂ ಸನಾತನ ಧರ್ಮದ ಬಗ್ಗೆ ಅರಿವನ್ನು ಬಹಳ ಸೊಗಸಾಗಿ ಮೂಡಿಸಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೀವು ಇಲ್ಲಿ ಬಂದು ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕೆ ತಮಗೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಧರ್ಮ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.